ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ವೋಟರ್ ಐ ಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿರುವುದನ್ನು ಸ್ಟೇಟಸನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಒಂದು ವೋಟರ್ ಐ ಡಿ ಹೊಸ ಒಂದು ವೋಟರ್ ಐ ಡಿ ಆಗಿರ್ಬೋದು, ಅಥವಾ ತಿದ್ದುಪಡಿ ಮಾಡಿದಾಗಿರ್ಬೋದು, ಅಥವಾ ಶಿಫ್ಟಿಂಗ್ ಬೇರೆ ಸ್ಥಳಕ್ಕೆ ಕರೆಕ್ಷನನ್ನು ಮಾಡ್ಕೊಂಡಿದ್ದಾಗಿರ್ಬೋದು, ಆ ಒಂದು ವೋಟರ್ ಐ ಡಿಯನ್ನು ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಸ್ಟೇಟಸನ್ನು ಚೆಕ್ ಮಾಡ್ಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಸರ್ಚ್ ಮಾಡಿ. ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಏನು ನೋಡ್ತಾ ಇದ್ದೀರಾ, voters.eci.gov.in ಅಂತ ಗೌರ್ಮೆಂಟ್ ವೆಬ್ಸೈಟು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊದಲಿಗೆ ನೀವು ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಲಾಗಿನ್ನು ಮತ್ತು ಸೈನಪ್ ಅಂತ ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಲಾಗಿನ್ ಅಂದರೆ ಆಲ್ರೆಡಿ ಈ ಒಂದು ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು, ಅಂಥವ್ರಿಗೆ ಮಾತ್ರ ಲಾಗಿನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಸೈನಪ್ ಆಗಬೇಕಾಗುತ್ತೆ. ಸೈನಪ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಕ್ಯಾಪ್ಚರ್ ಕೋಡ್ ಹಾಕಿ ನೀವು OTP ಹಾಕಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಆವಾಗ ನಂತರ ನಿಮಗೆ ಲಾಗಿನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಆಲ್ರೆಡಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ನಮ್ಮ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ನ ಹಾಕಬೇಕು, ಅಥವಾ ಇಮೇಲ್ ಐ ಡಿ ಅಥವಾ ವೋಟರ್ ಐ ಡಿ, ಮೂರು ಆಪ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಪಾಸ್ವರ್ಡು, ನೀವೇನು ಪಾಸ್ವರ್ಡ್ ಇಟ್ಕೊಂಡಿರ್ತೀರ ಆ ಒಂದು ಪಾಸ್ವರ್ಡ್ ಹಾಕಬೇಕು. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿದ ನಂತರ ಇಲ್ಲಿ ರಿಕ್ವೆಸ್ಟ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು OTP ಬರುತ್ತೆ. ಆ ಒಂದು OTP ಹಾಕಿ ನೀವು ಲಾಗಿನ್ ಆಗಬೇಕು. ನೋಡಿ, ಇಲ್ಲಿ ಲಾಗಿನ್ ಮಾಡಿಕೊಂಡಿದ್ದೆ ನಾನು. ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಬರುತ್ತೆ. ಇದರಲ್ಲಿ ಕೆಳಗಡೆ ನೋಡಿ, ಸ್ಕ್ರಾಲ್ ಮಾಡಿ, ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ. ನೋಡಿ, ಇಲ್ಲಿ ಏನು ಕಾಣ್ತಾ ಇದ್ದೀರಾ, ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್, ಟ್ರ್ಯಾಕ್ ಆಲ್ ಯುವರ್ ಫಾರ್ಮ್ ಸ್ಟೇಟಸ್ ಇಯರ್ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ಸು. ಮೊದಲಿಗೆ ಇಲ್ಲಿ ರೆಫರೆನ್ಸ್ ನಂಬರನ್ನು ಹಾಕಬೇಕು. ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಫಾರ್ಮ್ 6 ಆಗಿರ್ಬೋದು, ಫಾರ್ಮ್ 8 ಆಗಿರ್ಬೋದು. ಆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ರೆಫರೆನ್ಸ್ ನಂಬರ್ ಅಂತ ಬಂದಿರುತ್ತೆ. ಆ ಒಂದು ರೆಫರೆನ್ಸ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಮಾಡಿದ ನಂತರ ಮತ್ತೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರಲ್ಲಿ, ಸಬ್ಮಿಟ್ ಅಂತ ಕೊಟ್ಟ ನಂತರ ಇಲ್ಲಿ ಕೆಳಗಡೆ ರೆಫರೆನ್ಸ್ ನಂಬರು, ಸ್ಟೇಟು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನು ಮತ್ತು ಫಸ್ಟ್ ನೇಮು, ಅಪ್ಲಿಕೆಂಟ್ ಹೆಸರು, ಫಾರ್ಮ್ 6, ಫಾರ್ಮ್ 8 ಅಂತೆಲ್ಲ ಕೂಡ ಬಂದಿರುತ್ತೆ. ಮತ್ತು ಸಬ್ಮಿಷನ್ ಡೇಟು. ಇಲ್ಲಿ ಕರೆಂಟ್ ಸ್ಟೇಟಸ್ಸು ಏನು ನೋಡ್ತಾ ಇದ್ದೀರಾ, ಕರೆಂಟ್ ಸ್ಟೇಟಸಲ್ಲಿ ಎನ್ರೋಲ್ ಅಪ್ಡೇಟೆಡ್ ಅಂತ ಬಂದಿದೆ. ಈ ರೀತಿ ಅಪ್ಡೇಟೆಡ್ ಅಂತ ಬರಬೇಕು. ಮತ್ತು ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಈ ಒಂದು ಸಿಂಬಲನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮಗೆ ತೋರಿಸುತ್ತೆ ಏನೇನು ಆಗಿದೆ ಅಂತ. ನೋಡ್ತಾ ಇದ್ದೀರಾ, ಮೊದಲಿಗೆ ಸಬ್ಮಿಟೆಡು, BLO ಅಪಾಯಿಂಟೆಡು, ಫೀಲ್ಡ್ ವೆರಿಫೈಡು, ಎಕ್ಸ್ಪೆಕ್ಟೆಡು, ಎಪಿಕ್ ಜನರೇಟೆಡ್ ಅಂತ ಬಂದಿದೆ. ನೋಡಿ, ಇಲ್ಲಿ ಎಪಿಕ್ ಕಾರ್ಡ್ ನಂಬರ್ ಕೂಡ ಬಂದಿದೆ. ಈ ರೀತಿಯಾಗಿ ಬರಬೇಕು. ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ ನಿಮ್ಮ ಒಂದು ಕಾರ್ಡ್ ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸ್ಟೇಟಸಲ್ಲಿ ಅಪ್ರೂವಲ್ ಆಗಿದ್ದರೆ ನಿಮಗೆ ಈ ರೀತಿಯಾಗಿ ಕೆಳಗಡೆ ನಿಮಗೆ ಎಪಿಕ್ ಕಾರ್ಡ್ ನಂಬರ್, ವೋಟರ್ ಐ ಡಿ ಕಾರ್ಡ್ ನಂಬರು ಬಂದಿರುತ್ತೆ. ಆ ಒಂದು ನಂಬರನ್ನು ನೋಟ್ ಮಾಡ್ಕೋಬೇಕು. ನೋಟ್ ಮಾಡ್ಕೊಂಡ ನಂತರ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾಟ್ ಡಿಸ್ಪ್ಯಾಚ್ಡ್ ಅಂಡರ್ ಪ್ರಿಂಟಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಪ್ರಿಂಟ್ ಆಗಿಲ್ಲ, ಡಿಸ್ಪ್ಯಾಚ್ ಆಗಿಲ್ಲ, ಪೋಸ್ಟಿಗೆ ಬರುವಂಥದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಬರುತ್ತೆ. ಇವಾಗ ನೆಕ್ಸ್ಟ್ ಇದೇ ಒಂದು ಕಾರ್ಡನ್ನು ನಾವು ಡೌನ್ಲೋಡನ್ನು ಮಾಡ್ಕೋಬೇಕು. ಇವಾಗ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋದಂತ. ನೆಕ್ಸ್ಟ್ ಇಲ್ಲಿ ಮತ್ತೆ ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜಿಗೆ ಬಂದಾಗ ಇಲ್ಲಿ ಎಪಿಕ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ನೋಡಿ, ಈ ಎಪಿಕ್ ಡೌನ್ಲೋಡ್, ರೈಟ್ ಸೈಡಲ್ಲಿ ಈ ಎಪಿಕ್ ಡೌನ್ಲೋಡ್ ಗೆಟ್ ಡಿಜಿಟಲ್ ವೆರ್ಷನ್ ಯುವರ್ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡು ರೀತಿಯಾಗಿ ಕೇಳುತ್ತೆ. ಡೌನ್ಲೋಡ್ ಎಲೆಕ್ಟ್ರಾನಿಕ್ ಕಾಪಿ ಆಫ್ ಎಪಿಕ್ ಕಾರ್ಡು. ಇಲ್ಲಿ ಎಪಿಕ್ ಕಾರ್ಡ್ ನಂಬರು, ವೋಟರ್ ಐ ಡಿ ಕಾರ್ಡ್ ನಂಬರ್ ಹಾಕಿ ಡೌನ್ಲೋಡ್ ಮಾಡ್ಬೋದು. ಫಾರ್ಮ್ ರೆಫರೆನ್ಸ್ ನಂಬರ್ ಹಾಕಿ ನೀವು ಕೂಡ ಡೌನ್ಲೋಡನ್ನು ಮಾಡ್ಬೋದು. ನಮಗೆ ಇವಾಗ ಸ್ಟೇಟಸ್ ಚೆಕ್ ಮಾಡಿದಾಗ ವೋಟರ್ ಐ ಡಿ ಕಾರ್ಡ್ ನಂಬರ್ ಲಭ್ಯ ಆಗಿದೆ. ಆ ಒಂದು ನಂಬರನ್ನು ತೊಗೊಂಡು ಇವಾಗ ಚೆಕ್ಕನ್ನು ಮಾಡ್ತಾಯಿದ್ವಿ. ಎಪಿಕ್ ಕಾರ್ಡ್ ನಂಬರ್ ಅಂತ ತೊಗೊತೀನಿ. ನಿಮಗೆ ಎಪಿಕ್ ಕಾರ್ಡ್ ನಂಬರ್ ಬಂದಿಲ್ಲ ಅಂದರೆ ಫಾರ್ಮ್ ರೆಫರೆನ್ಸ್ ನಂಬರ್ ಹಾಕಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಎಂಟರ್ ಎಪಿಕ್ ನಂಬರ್ ಅಂತಿದೆ. ಎಂಟರ್ ಎಪಿಕ್ ಕಾರ್ಡ್ ವೋಟರ್ ಐ ಡಿ ನಂಬರ್ನ ಹಾಕಿ. ಅದಂತ ಸ್ಟೇಟಸ್, ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಕರ್ನಾಟಕ ಅಂತ ಸ್ಟೇಟ್ ಸೆಲೆಕ್ಟ್ ಮಾಡಿ. ಮಾಡಿದ ನಂತರ ಇಲ್ಲಿ ಸರ್ಚ್ ಅಂತಿದೆ ನೋಡಿ, ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ನೋಡಿ ಸರ್ಚ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಎಪಿಕ್ ಕಾರ್ಡ್ ನಂಬರ್ ತೋರಿಸ್ತಾ ಇದೆ, ನೋಡ್ತಾ ಇದ್ದೀರಾ. ಇಲ್ಲಿ ಎಪಿಕ್ ಕಾರ್ಡ್ ನಂಬರು, ನೇಮು, ರಿಲೇಟಿವ್ ನೇಮು, ತಂದೆ ಹೆಸರು, ಕರ್ನಾಟಕ ಮತ್ತು ಯಾವೊಂದು ತಾಲೂಕು ಮತ್ತು ಮೊಬೈಲ್ ನಂಬರ್ ಯಾವುದು ಲಿಂಕ್ ಆಗಿದೆ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಇಮೇಲ್ ಐ ಡಿ ಕೂಡ ಇಲ್ಲಿ ಬಂದಿಲ್ಲ. ಸೊ ಇದೆಲ್ಲ ಮಾಹಿತಿ ಸರಿಯಾಗಿದೆ ಅಂತ ನೋಡ್ಕೊಂಡು ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೋಡಿ ದ ಫೆಸಿಲಿಟಿ ಟು ಅಪ್ಡೇಟೆಡ್ ಯುವರ್ ಮೊಬೈಲ್ ನಂಬರ್ ಈಸ್ ಅವೈಲೇಬಲ್ ಫಾರ್ಮೇಟ್ ಅಂತ ಬಂದಿದೆ. ಮತ್ತು ಕೆಳಗಡೆ ಪ್ಲೀಸ್ ಅಥೆಂಟಿಕೇಟ್ ಯೂಸಿಂಗ್ OTP ವೆರಿಫಿಕೇಷನ್ ಅಂತ ಬಂದಿದೆ. ಇಲ್ಲಿ OTP ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಒಂದು OTP ಹೇಳಿದರೆ ಅದು ಡೌನ್ಲೋಡ್ ಆಗುತ್ತೆ, ನಿಮಗೆ OTP ಡೌನ್ಲೋಡ್ ಆಗುತ್ತೆ. ಇವಾಗ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನೋಡಿ ಇವಾಗ ಕ್ಲಿಕ್ ಮಾಡಿದ್ದೀನಿ, OTP ಹೋಗಿದೆ. ಆ ಬಂದಿರುವಂಥ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಬರಬೇಕು. OTP ವೆರಿಫಿಕೇಷನ್ ಡನ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಇವಾಗ ಇಲ್ಲಿ ಡೌನ್ಲೋಡ್ ಎಪಿಕ್ ಅಂತ ಆಪ್ಷನ್ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲೆಕ್ಟ್ರಾನಿಕ್ ನ್ಯೂ ಡಿಜಿಟಲ್ ವೋಟರ್ ID ನಿಮಗೆ ಡೌನ್ಲೋಡ್ ಆಗುತ್ತೆ. ನೋಡಿ ಡೌನ್ಲೋಡ್ ಆಗ್ತಾ ಇದೆ, ನೋಡಿ ಬಂದಿದೆ, PDF ಓಪನ್ ಆಗಿದೆ, ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಿಮಗೆ ಹೊಸ ಒಂದು ವೋಟರ್ ID, ಎಲೆಕ್ಟ್ರಾನಿಕಲ್ ವೋಟರ್ ID ಅಂತ ಹೇಳ್ಬೋದು. ನಿಮಗೆ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಬಂದಿದೆ. ಈ ರೀತಿಯಾಗಿ ಹೊಸ ಒಂದು ಎಲೆಕ್ಟ್ರಾನಿಕ್ಸ್ ಫೋಟೋ ಐಡೆಂಟಿಟಿ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು, ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಇನ್ಫಾರ್ಮೇಷನು ಮತ್ತು ಫೋಟೋ ಯಾವುದೇ ಒಂದು ಮಾಹಿತಿ ಯೂಟ್ಯೂಬ್ನಲ್ಲಿ ತೋರಿಸೋ ಹಾಗಿಲ್ಲ. ತೋರಿಸಿದರೆ ನಮ್ಮ ಒಂದು ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಬ್ಲರ್ ಮಾಡ್ತೀವಿ ನಾವು ಅಷ್ಟೇ. ಅದೇ ಒಂದು ಕಾರಣಕ್ಕಾಗಿ ನಾವು ಯಾವುದೋ ಒಂದು ಮಾಹಿತಿಯನ್ನು ತೋರಿಸೋ ಹಾಗಿಲ್ಲ, ಬ್ಲರ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ, ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.